ಸ್ನೇಹಿತರೆ, ನಿಮಗೂ ಕೂಡ ಜನರ ಜೊತೆ ಮಾತಾಡೋಕೆ ನಾಚಿಕೆ, ಭಯ ಮತ್ತೆ ಕಾನ್ಫಿಡೆನ್ಸ್ ಕಡಿಮೆ ಇದ್ರೆ ಆಗ ಗೌತಮ್ ಬುದ್ಧರ ಈ ಕತೆ ನೀವು ಕೇಳಲೇಬೇಕು. ಇದು ನಿಜವಾಗ್ಲೂ ನಿಮ್ಮ ಜೀವನ ಬದಲಿಸೋ ಶಕ್ತಿಯನ್ನಿಟ್ಟಿದೆ. ಗೌತಮ್ ಬುದ್ಧರು ಕಲಿಸೋ ಪಾಠಗಳು ಪ್ರತಿಯೊಬ್ಬರ ಜೀವನಕ್ಕೂ ಒಂದು ಹೊಸ ದಾರಿ ತೋರಿಸುತ್ತೆ. ಏನಾದ್ರೂ ನೀವು ಇದನ್ನ ಒಪ್ತೀರಾ ಅಂದ್ರೆ ಆಗ ಕಮೆಂಟ್ಸ್ ಅಲ್ಲಿ ನಮೋ ಬುದ್ಧಾಯ ಬರೆಯೋದು ಮರಿಬೇಡಿ. ಒಂದು ಸಮಯದ ಮಾತು. ನಗರದಲ್ಲಿ ಒಬ್ಬ ವ್ಯಾಪಾರಿ ಇರ್ತಿದ್ದ. ತನ್ನ ಮತ್ತೆ ತನ್ನ ಪರಿವಾರದ ಜೀವನ ಸಾಗಿಸೋದಕ್ಕೆ ಅವನು ಅಕ್ಕಿಯ ವ್ಯಾಪಾರ ಮಾಡ್ತಿದ್ದ. ಅವನ ಪರಿವಾರದಲ್ಲಿ ಒಬ್ಬಳು ಪತ್ನಿ ಮತ್ತೆ ಇಬ್ಬರು ಗಂಡು ಮಕ್ಕಳಿದ್ರು. ಇಲ್ಲಿ ವ್ಯಾಪಾರಿಯ ಇಬ್ಬರು ಮಕ್ಕಳ ಸ್ವಭಾವ ತುಂಬಾ ಬೇರೆ ಬೇರೆ ಇತ್ತು. ಒಂದು ಕಡೆ ದೊಡ್ಡ ಮಗ ತುಂಬಾ ಸಂಕೋಚ ಪಡೋ ನಾಚ್ಕೊಳ್ಳೋ ಸ್ವಭಾವದವನಾಗಿದ್ದ. ಅಷ್ಟೇ ಅಲ್ಲ, ಅವನಿಗೆ ಬೇರೆಯವ್ರ ಜೊತೆ ಮಾತಾಡೋದಕ್ಕೂ ನಾಚಿಕೆ ಆಗ್ತಿತ್ತು. ಆದ್ರೆ ಅಲ್ಲೇ ಅವನ ಚಿಕ್ಕ ಮಗ ಬಹಿರ್ಮುಖಿ ಅಂದ್ರೆ ಎಕ್ಸ್ಟ್ರೋವರ್ಟ್ ಸ್ವಭಾವದ ವ್ಯಕ್ತಿ ಆಗಿದ್ದ. ಅವನು ಯಾರ ಹತ್ರನೂ ಮಾತಾಡಿದ್ರು ಸಂಕೋಚ ಅಥವಾ ನಾಚಿಕೆ ಪಡ್ತಿರ್ಲಿಲ್ಲ. ಜನ ಸಾಮಾನ್ಯವಾಗಿ ದೊಡ್ಡ ಮಗನ ಮುಗ್ಧ ಮತ್ತೆ ಮೂರ್ಖ ಅನ್ಕೊಂಡಿದ್ರು. ಅದಕ್ಕೆ ಜನ ಕೆಲವು ಸರಿ ಅವನ ಮುಗ್ಧತೆಯ ಲಾಭ ತಗೋತಿದ್ರು ಮತ್ತೆ ಅವನು ಹಿಂತಿರುಗಿ ಯಾರಿಗೂ ಏನು ಹೇಳ್ತಿರ್ಲಿಲ್ಲ. ವ್ಯಾಪಾರಿ ತನ್ನ ಮಗನೇ ಸ್ವಭಾವದ ಕಾರಣದಿಂದ ತುಂಬಾ ಬೇಜಾರಾಗ್ತಿದ್ದ. ಅಷ್ಟೇ ಅಲ್ಲ, ವ್ಯಾಪಾರಿ ಸಾಕಷ್ಟು ಸರಿ ತನ್ನ ಮಗನಿಗೆ ತುಂಬಾ ಹೊಡೆದು ಇರ್ತಾನೆ. ಆದ್ರೆ ಇದರಿಂದ ತನ್ನ ಮಗನ ಸ್ವಭಾವ ಸುಧಾರಣೆ ಆಗೋದಕ್ಕಿಂತ ಹೆಚ್ಚು ಇನ್ನೂ ಕೆಡ್ತಾ ಬರುತ್ತೆ. ತನ್ನ ಬಾಲ್ಯದಿಂದಾನೇ ದೊಡ್ಡ ಮಗ ತುಂಬಾ ತೊಂದರೆಯಲ್ಲಿದ್ದ. ಅವನ ಒಳಗೆ ಆತ್ಮವಿಶ್ವಾಸದ ಕೊರತೆ ಇತ್ತು. ಪರೀಕ್ಷೆಯಲ್ಲಿ ಅವನಿಗೆ ಬರ್ತಿದ್ದ ಉತ್ತರನೂ ಕೂಡ ತನ್ನ ಹೆದರಿಕೆಯ ಕಾರಣದಿಂದ ಅವನು ಬರೆಯೋದಕ್ಕಾಗ್ತಿರ್ಲಿಲ್ಲ. ಮತ್ತೆ ಇದೇ ಕಾರಣದಿಂದ ಅವನ ವಿದ್ಯಾಭ್ಯಾಸನೂ ಸರಿಯಾಗಿ ಆಗ್ಲಿಲ್ಲ. ದೊಡ್ಡ ಮಗ ಯಾವಾಗ ಯುವ ಅವಸ್ಥೆಗೆ ಬಂದೋ ಆಗ ವ್ಯಾಪಾರಿ ತನ್ನ ದೊಡ್ಡ ಮಗನಿಗೆ ತನ್ನ ವ್ಯಾಪಾರದಲ್ಲಿ ಕೈ ಜೋಡಿಸೋದಕ್ಕೆ ಹೇಳ್ದ. ಅವನಿಗೆ ಇಷ್ಟ ಇಲ್ಲದೆ ಇದ್ರು ತನ್ನ ತಂದೆಯ ಹೆದರಿಕೆ ಕಾರಣದಿಂದ ಅವನು ವ್ಯಾಪಾರ ಮಾಡೋದಕ್ಕೂ ತಯಾರಾದ. ಆದ್ರೆ ಅವನು ಸಾಕಷ್ಟು ಸರಿ ಎಂತಹ ತಪ್ಪುಗಳನ್ನ ಮಾಡ್ತಿದ್ದ ಅಂದ್ರೆ ಅದರಿಂದ ವ್ಯಾಪಾರಿಗೂ ತುಂಬಾ ಬೇಜಾರಾಗ್ತಿತ್ತು. ಒಂದು ದಿನ ವ್ಯಾಪಾರಿ ಯಾವುದೋ ಕೆಲಸದಿಂದ ಸಿಟಿಗೆ ಹೋಗಿರ್ತಾನೆ. ಆ ಸಮಯದಲ್ಲಿ ಅವನ ಅಂಗಡಿಯಲ್ಲಿ ತನ್ನ ದೊಡ್ಡ ಮಗ ಕೂತಿದ್ದ. ಆಗ್ಲೇ ಕೆಲವು ಜನ ಬಂದು ದೊಡ್ಡ ಮಗನಿಗೆ ಹೇಳ್ತಾರೆ, ನಮ್ಮನ್ನ ನಿಮ್ಮ ತಂದೆ ಕಳಿಸಿದ್ದಾರೆ. ಅವರು ಸಂದೇಶ ಏನಂದ್ರೆ, ಈ ಅಂಗಡಿಯಲ್ಲಿ ಎಷ್ಟೆಲ್ಲ ಅಕ್ಕಿ ಮೂಟೆ ಇದೆಯೋ ಅದನ್ನೆಲ್ಲ ಈಗ ನಮಗ್ ಕೊಡು. ನಿಮ್ಮ ಅಪ್ಪ ಹೇಳಿದ್ದಾರೆ ಆ ಎಲ್ಲಾ ಅಕ್ಕಿ ಮೂಟೆನ ಸಿಟಿಗೆ ತಗೋಬರೋದಕ್ಕೆ. ವ್ಯಾಪಾರಿಯ ಮಗ ಅವರಿಗೆ ಪ್ರಶ್ನೆ ಕೇಳುವ ಧೈರ್ಯ ಮಾಡೋಷ್ಟರಲ್ಲೇ ಆ ಇಬ್ಬರು ವ್ಯಕ್ತಿಗಳು ಒಳಗೆ ನುಗ್ಗಿದ್ರು ಮತ್ತೆ ಅಂಗಡಿಯಲ್ಲಿ ಎಷ್ಟೆಲ್ಲ ಅಕ್ಕಿ ಮೂಟೆ ಇತ್ತೋ ಅದನ್ನೆಲ್ಲ ತಮ್ಮ ಗಾಡಿಗೆ ಹಾಕಿ ತಗೊಂಡು ಹೊರಟೋದ್ರು. ವ್ಯಾಪಾರಿಯ ಮಗ ಅವನನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡ್ದ. ಆದ್ರೆ ಅವನು ಸಂಕೋಚ ಮತ್ತೆ ನಾಚಿಕೆ ಕಾರಣದಿಂದ ಅವನು ಅವರಿಗೆ ಏನು ಹೇಳೋಕಾಗ್ಲಿಲ್ಲ. ಅವನು ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾನೆ, ಏನಾದ್ರೂ ನಾನು ಇವರಿಗೆ ಅಕ್ಕಿ ತಗೋಗ್ಬೇಡ ಅಂತ ತಡೆದ್ರೆ ಆಗ ಅಪ್ಪ ನನ್ನ ಮೇಲೆ ಕೋಪ ಮಾಡ್ಕೋತಿದ್ರು ಅನ್ಕೊಳ್ತಾನೆ. ಕೆಲವು ಸಮಯದ ನಂತರ ಯಾವಾಗ ವ್ಯಾಪಾರಿ ಸಿಟಿಯಿಂದ ವಾಪಸ್ ಬಂದೋ ಆಗ ಖಾಲಿ ಅಂಗಡಿನ ನೋಡಿ ತನ್ನ ಮಗನಿಗೆ ಪ್ರಶ್ನೆ ಮಾಡ್ದ, ಅಕ್ಕಿ ಮೂಟೆಗಳು ಎಲ್ಲೋಯ್ತು? ಅಂಗಡಿ ಇಷ್ಟೊಂದು ಖಾಲಿ ಖಾಲಿ ಆಗಿದೆ. ಆಗ ದೊಡ್ಡ ಮಗ ಕಡಿಮೆ ಸ್ವರದಿಂದ ಹೇಳ್ದ, ಅಪ್ಪ ಕೆಲವು ಜನ ಅಂಗಡಿಗೆ ಬಂದು ನನಗೆ ಈ ರೀತಿ ಹೇಳಿದ್ರು, ನೀವೇ ಅಕ್ಕಿ ಮೂಟೆಗಳನ್ನ ಸಿಟಿಗೆ ತಗೋಬರೋದಕ್ಕೆ ಹೇಳಿದಿರಾ ಅಂತ. ಅದಕ್ಕೆ ಅವರು ಅಂಗಡಿಲಿದ್ದ ಎಲ್ಲಾ ಮೂಟೆಗಳನ್ನ ತಗೊಂಡು ಹೊರಟೋದ್ರು. ವ್ಯಾಪಾರಿ ತನ್ನ ತಲೆ ಕೆಚ್ಕೊಂಡ. ಅವನು ತನ್ನ ಮಗನನ್ನ ಅಂಗಡಿಯಿಂದ ಹೊರಗೆ ತಳ್ಳಿ ಹೇಳ್ದ, ನೀನೊಬ್ಬ ಮೂರ್ಖ, ಯಾವತ್ತೂ ಬದಲಾಗಲ್ಲ. ನೀನ್ ಏನು ಮಾಡೋದಕ್ಕಾಗಲ್ಲ ಜೀವನದಲ್ಲಿ. ಅವರು ನಿನ್ಗೆ ಟೋಪಿ ಹಾಕಿ ಎಲ್ಲಾ ಸಾಮಾನು ತಗೋ ಹೊರಟೋದ್ರು. ನಿನ್ನಿಂದ ನನಗೆ ತುಂಬಾ ದೊಡ್ಡ ನಷ್ಟ ಆಯ್ತು. ಇಲ್ಲಿಂದ ಎಲ್ಲಾದ್ರೂ ದೂರ ಹೊರಟೋಗ್, ಮತ್ತೆ ವಾಪಸ್ ಮನೆಗೆ ಬರ್ಬೇಡ. ಏನಾದ್ರೂ ನೀನು ಮತ್ತೆ ನನ್ನ ಕಣ್ಣಿಗೆ ಕಾಣಿಸಿದ್ರೆ ನಿನ್ಗೊಂದು ಗತಿ ಕಾಣಿಸ್ತೀನಿ. ವ್ಯಾಪಾರಿ ಮಗನಿಗೆ ಈ ಘಟನೆಯಿಂದ ತನ್ನ ತಂದೆಯ ಮಾತಿಂದ ತುಂಬಾ ಬೇಜಾರಾಯ್ತು. ಎಂದಿನ ತರ ಮತ್ತೊಂದು ಸರಿ ತನ್ನ ನಾಚಿಕೆ ಸ್ವಭಾವದಿಂದ ಅವನ ತಂದೆ ಅವನ ಮೇಲೆ ಇನ್ನೂ ಹೆಚ್ಚು ಕೋಪ ಮಾಡ್ಕೊಂಡ್ರು. ಜೊತೆಲಿ ವ್ಯಾಪಾರದಲ್ಲಿ ಅಷ್ಟೊಂದು ನಷ್ಟ ಆಗಿರುತ್ತೆ. ಅದೇ ಸಮಯ ಅಲ್ಲಿನ ಜನರೆಲ್ಲ ವ್ಯಾಪಾರಿಯ ಮಗನನ್ನ ನೋಡಿ ನಗ್ತಿದ್ರು ಮತ್ತೆ ಅವನನ್ನ ಆಡ್ಕೊಳ್ತಿದ್ರು. ಅದಕ್ಕೆ ಅವನಿಗೆ ಇನ್ನೂ ತುಂಬಾ ನಾಚಿಕೆ ಆಗ್ತಿರುತ್ತೆ. ಇದೇ ಕಾರಣದಿಂದ ಅವನೊಂದು ಯೋಚನೆ ಮಾಡ್ತಾನೆ, ನನ್ನ ಜೀವನದಲ್ಲಿ ಏನು ಸರಿಯಾಗಿ ನಡೆದಿಲ್ಲ, ನಾನು ಮೂರ್ಖನಾಗೆ ಇದ್ಬಿಡ್ತೀನಿ. ಮತ್ತೆ ಈ ಸಮಾಜದಲ್ಲಿರೋ ಜನಗಳ ಜೊತೆ ಹೆಜ್ಜೆ ಇಟ್ಟು ಯಾವತ್ತೂ ನಡೆಯೋದಕ್ಕಾಗಲ್ಲ ಅಂತ ಬೇಸತ್ತು ವ್ಯಾಪಾರಿಯ ಮಗ ನಗರದಿಂದ ಹೊರಗೆ ಬಂದ್ಬಿಡ್ತಾನೆ. ಮತ್ತೊಂದು ನದಿಯ ದಡದಲ್ಲಿ ಕೂತು ತುಂಬಾ ಕಣ್ಣೀರ್ ಹಾಕ್ತಾನೆ. ಅಲ್ಲಿದ್ದ ಆಳವಾಗಿದ್ದ ನದಿಯನ್ನ ನೋಡಿ ಅವನ ಮನಸ್ಸಲ್ಲಿ ಒಂದು ವಿಚಾರ ಬರುತ್ತೆ, ಈಗ ನಾನು ಜೀವಂತವಾಗಿರೋದಕ್ಕೆ ಯಾವುದೇ ಅರ್ಥ ಇಲ್ಲ ಅಂತ ಅವನು ನಿರ್ಧಾರ ಮಾಡ್ತಾನೆ. ಈ ನದಿಲಿ ಮುಳುಗಿ ಪ್ರಾಣ ಬಿಡ್ತೀನಿ, ಈ ಅಸಫಲತೆ ಜೀವನ ಬದುಕೋದಕ್ಕಿಂತ ಸಾಯೋದೇ ಮೇಲು ಅಂತ ನಿರ್ಧರಿಸಿ ಅವನು ಯಾವಾಗ ನದಿಗೆ ಬೀಳ್ತಾನೋ ಒಬ್ಬ ಬೌದ್ಧ ಭಿಕ್ಷುವನನ್ನ ಬಚಾವ್ ಮಾಡಿದ್ರು ಮತ್ತೆ ನದಿಯಿಂದ ಹೊರಗೆ ತೆಗೆದ್ರು. ವ್ಯಾಪಾರಿಯ ಮಗ ಬೌದ್ಧ ಭಿಕ್ಷು ಮೇಲೆ ಬೇಜಾರ್ ಮಾಡ್ಕೊಂಡು ಹೇಳ್ದ, ನೀನ್ ನನಗೆ ಯಾಕೆ ಉಳಿಸ್ದೆ? ನಾನು ಈ ಅಸಫಲ ಜೀವನ ಬದುಕೋದಕ್ಕೆ ಇಷ್ಟಪಡಲ್ಲ. ಬೌದ್ಧ ಭಿಕ್ಷುವನಿಗೆ ಅರ್ಥ ಮಾಡಿಸಿದ್ರು, ಜೀವನ ಒಂದೇ ಸಾರಿ ಸಿಗೋದು, ಮತ್ತೇನಾದ್ರೂ ನೀನು ಜೀವಂತವಾಗೇ ಇರಲ್ಲ ಅಂದ್ರೆ ಆಗ ಸಫಲತೆ ಹೇಗೆ ಸಿಗತ್ತೆ? ಆಗ ವ್ಯಾಪಾರಿಯ ಮಗ ಹೇಳ್ತಾ, ಆದ್ರೆ ನನ್ನ ಜೀವನದಲ್ಲಿ ತುಂಬಾ ಹೆಚ್ಚು ಸಮಸ್ಯೆಗಳಿದೆ. ಇದೆಲ್ಲ ಸಮಸ್ಯೆಗಳು ನನ್ನ ಸಂಕೋಚ ಮತ್ತೆ ನಾಚಿಕೆ ಸ್ವಭಾವದ ಕಾರಣದಿಂದ ಆಗಿದೆ. ನಾನು ನನ್ನ ಅಪ್ಪನಿಗೆ ನಷ್ಟ ಮಾಡಿದ್ದೀನಿ. ನಾನೊಬ್ಬ ಒಳ್ಳೆ ಮಗ ಅಲ್ಲ. ನನ್ನ ಈ ಸ್ವಭಾವದ ಕಾರಣದಿಂದ ನನ್ನ ಶಿಕ್ಷಣ ಕೂಡ ಮುಂದುವರಿಸೋದಕ್ಕಾಗ್ಲಿಲ್ಲ. ಈ ಇಡೀ ಸಮಾಜ ನನ್ನ ಮೂರ್ಖ, ದಡ್ಡ ಅನ್ಕೊಂಡಿದೆ. ಏನಿ ಸಮಾಜದಲ್ಲಿ ಮುಗ್ಧರಿಗೆ ಬದುಕು ಹಾಕಿಲ್ವಾ? ಆಗ ಬೌದ್ಧ ಭಿಕ್ಷು ಹೇಳಿದ್ರು, ನಿನ್ನ ಎಲ್ಲಾ ಪ್ರಶ್ನೆ ಉತ್ತರ ಅಂತೂ ನನ್ನ ಗುರು ಕೊಡ್ತಾರೆ, ನಡಿ ನನ್ ಗುರುನ ಭೇಟಿ ಮಾಡಿಸ್ತೀನಿ. ಆಗ ವ್ಯಾಪಾರಿಯ ಮಗ ಹೇಳ್ತಾನೆ, ನನ್ಗೆ ಯಾರ ಜೊತೆನೂ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಬಿಟ್ಬಿಡಿ, ನಾನು ಇವತ್ತೇ ಸಾಯ್ಬೇಕು. ಆದ್ರೆ ಬೌದ್ಧ ಭಿಕ್ಷುವನಿಗೆ ಪದೇ ಪದೇ ಅರ್ಥ ಮಾಡಿಸಿದ ಮೇಲೆ ಕೊನೆಯಲ್ಲಿ ಅವ್ರ ಜೊತೆ ಬರೋದಕ್ಕೆ ಮತ್ತೆ ಅವರ ಗುರುಗೆ ಭೇಟಿ ಆಗೋದಕ್ಕೆ ಒಪ್ಕೊಂಡ. ಬೌದ್ಧ ಭಿಕ್ಷು ವ್ಯಾಪಾರಿಯ ಮಗನಿಗೆ ಆಶ್ರಮದ ಕಡೆ ಕರ್ಕೊಂಡು ಹೋದ್ರು. ಅಲ್ಲಿ ಆ ಹುಡುಗ ನೋಡ್ದ ಒಬ್ಬ ವ್ಯಕ್ತಿ ಮರದ ಕೆಳಗೆ ಧ್ಯಾನ ಮಗ್ನದಲ್ಲಿ ಕೂತಿರೋದನ್ನ. ಆಗ್ಲೇ ಬೌದ್ಧ ಭಿಕ್ಷು ಹೇಳಿದ್ರು, ಇವರು ನಮ್ಮ ಗುರು ಗೌತಮ್ ಬುದ್ಧರು. ಇಬ್ರುವೆ ಗೌತಮ್ ಬುದ್ಧರಿಗೆ ನಮಸ್ಕಾರ ಮಾಡಿದ್ರು. ಆ ಹುಡುಗ ಅಲ್ಲೇ ಕೂತ್ಕೊಂಡ ಮತ್ತೆ ಗೌತಮ್ ಬುದ್ಧನನ್ನ ನೋಡಿ ಕಣ್ಣೀರ್ ಹಾಕೋದಕ್ಕೆ ಶುರು ಮಾಡ್ದ. ಗೌತಮ್ ಬುದ್ಧರು ಅವನ ಕಣ್ಣೀರಿಗೆ ಕಾರಣ ಕೇಳಿದ್ರು.
ಆಗ ಅವನು ಹೇಳ್ದ, ಈಗ ನೀವೇ ನನ್ನ ಕೊನೆಯ ಭರವಸೆ. ಏನಾದ್ರೂ ನೀವು ನನ್ನ ಸಮಸ್ಯೆಗೆ ಉತ್ತರ ಕೊಡ್ಲಿಲ್ಲ ಅಂದ್ರೆ ಆಗ ನನ್ನ ಜೀವನ ಮುಗಿದೋಗುತ್ತೆ. ಗೌತಮ್ ಬುದ್ಧರ ವ್ಯಾಪಾರಿ ಮಗನಿಂದ ಅವನ ಸಮಸ್ಯೆಗಳ ಬಗ್ಗೆ ಕೇಳಿದ್ರು. ಆಗ ಅವನು ಹೇಳ್ದ, ಯಾವ ರೀತಿ ಅವನು ತನ್ನ ಬಾಲ್ಯದಿಂದ ನಾಚಿಕೆ ಮತ್ತೆ ಅಂತರ್ಮುಖಿ ಸ್ವಭಾವದಿಂದ ಕಷ್ಟಗಳನ್ನ ಅನುಭವಿಸಿದ್ದು, ಮತ್ತೆ ಈ ಕಾರಣದಿಂದ ಜನ ಅವನನ್ನ ಟೀಕೆ ಮಾಡಿದ್ದು, ಇದೆಲ್ಲರ ಜೊತೆಗೆ ಅವನ ತಂದೆ ಪ್ರೀತಿ ಸಿಗದೇ ಇರೋದು. ಆಗ ಗೌತಮ್ ಬುದ್ಧರು ಆ ಹುಡುಗನನ್ನ ಸಮಾಧಾನ ಮಾಡ್ತಾ ಹೇಳಿದ್ರು, ನನ್ನ ಹತ್ರ ನಿನ್ನ ಸಮಸ್ಯೆಯ ಉಪಾಯ ಇದೆ, ಇದರಿಂದ ನಿನ್ನ ಜೀವನ ತುಂಬಾ ಸುಲಭ ಆಗತ್ತೆ. ಆಗ ಯುವಕ ಹೇಳ್ದ, ಏನು ನಿಜವಾಗ್ಲೂ ಈ ರೀತಿ ಆಗತ್ತಾ? ನೀವಂತೂ ಮಹಾತ್ಮರು, ನಿಮ್ಗೆ ತುಂಬಾ ಜನ ಶಿಷ್ಯರಿದಾರಲ್ವಾ, ನಾನು ನಿಮ್ಮ ಶಿಷ್ಯನಾಗ್ಬೇಕು, ನನ್ನನ್ನ ನಿಮ್ಮ ಶಿಷ್ಯನಾಗಿ ಸ್ವೀಕಾರ ಮಾಡ್ಕೊಳ್ಳಿ. ಅದಕ್ಕೆ ಗೌತಮ್ ಬುದ್ಧ ಖಂಡಿತ ಅಂತ ಸ್ವೀಕಾರ ಮಾಡ್ಕೋತಾರೆ. ಅದಕ್ಕೆ ಹುಡುಗ ಹೇಳ್ತಾನೆ, ಸರಿ ಗುರುದೇವ, ಈಗ ನೀವು ನನಗೆ ಆ ಉಪಾಯ ಹೇಳಿ, ಅದರಿಂದ ನನ್ನ ಜೀವನ ಬದಲಾಗೋದು. ಗೌತಮ್ ಬುದ್ಧ ಹೇಳ್ತರು, ಆದ್ರೆ ಅದಕ್ಕಿಂತ ಮುಂಚೆ ನೀನು ನನ್ನ ಕೆಲವು ಮುಖ್ಯವಾಗಿರೋ ಕೆಲಸ ಮಾಡಬೇಕು. ಏನಾದ್ರೂ ನೀನು ನನ್ನ ಈ ಕೆಲಸ ಮಾಡಿದ್ರೆ ಆಗ ನಾನು ನಿನಗೆ ಎಂತ ಉಪಾಯ ಕೊಡ್ತೀನಿ ಅಂದ್ರೆ ಅದರ ಕಾರಣದಿಂದ ನಿನ್ನ ಜೀವನದಲ್ಲಿ ಎಲ್ಲ ಸರಿ ಆಗತ್ತೆ, ಮತ್ತೆ ನಿನ್ನ ತಂದೆನೂ ನಿನ್ನಿಂದ ಪ್ರಸನ್ನರಾಗ್ತಾರೆ. ಗೌತಮ್ ಬುದ್ಧ ಹುಡುಗನಿಗೆ ಹೇಳ್ತರು, ಇವತ್ತಿಂದ 3 ದಿನ ಆದ್ಮೇಲೆ ನಾನು ನಿನಗೆ ಈ ರೀತಿ ಉಪಾಯಗಳನ್ನ ಹೇಳ್ತೀನಿ, ಅದರಿಂದ ನಿನ್ನ ಜೀವನ ಬದಲಾಗತ್ತೆ. ಆದ್ರೆ 3 ದಿನದ ತನಕ ನೀನು ನನ್ನ ಎಲ್ಲಾ ಕೆಲಸ ಮಾಡ್ಬೇಕು. ನಾನು ಏನೇನು ಹೇಳ್ತೀನೋ ಅದನ್ನೆಲ್ಲ ನೀನು ಮಾಡೋದ್ರಲ್ಲಿ ಸಫಲರಾದ್ರೆ ಆಗ 3ನೇ ದಿನದ ನಂತರ ನಿನ್ನ ಜೀವನ ಬದಲಾಗತ್ತೆ. ನಿನ್ನ ಮೊದಲನೇ ದಿನ ನಾಳೆಯಿಂದ ಶುರುವಾಗತ್ತೆ. ಈಗ ಹೋಗು, ಆಶ್ರಮದಲ್ಲಿ ಆರಾಮ್ ಮಾಡು. ಮುಂದಿನ ದಿನ ವ್ಯಾಪಾರಿಯ ಮಗ ಗೌತಮ್ ಬುದ್ಧರ ಹತ್ರ ಬಂದು ಹೇಳ್ತಾ, ಹೇ ಗುರುದೇವ, ನನಗೆ ಮೊದಲನೇ ದಿನದ ಕೆಲಸ ಹೇಳಿ. ಆಗ ಗೌತಮ್ ಬುದ್ಧ ಹೇಳ್ತರು, ಇವತ್ತು ನೀನು 10 ಅಪರಿಚಿತ ವ್ಯಕ್ತಿಗಳ ಜೊತೆ ಮಾತಾಡ್ಬೇಕು, ಮತ್ತೆ ಅವ್ರ ಬಗ್ಗೆ ತಿಳ್ಕೋಬೇಕು, ಮತ್ತೆ ಸಂಜೆ ನನ್ನ ಹತ್ರ ಬಂದು ನಿನ್ನ ಅನುಭವ ಹೇಳಬೇಕು. ಇದನ್ನ ಕೇಳಿ ವ್ಯಾಪಾರಿ ಮಗನಿಗೆ ತುಂಬಾ ಸಂಕೋಚ ಆಯ್ತು. ಆದ್ರೂ ಗೌತಮ್ ಬುದ್ಧರ ಮಾತಿಗೆ ಆಯ್ತು ಅಂತ ಹೇಳಿ ಹೊರಟ 10 ಅಪರಿಚಿತ ವ್ಯಕ್ತಿಗಳ ಜೊತೆ ಮಾತಾಡೋದಕ್ಕೆ. ಶುರುಳಿ ಅವನಿಗೆ ತುಂಬಾ ಸಂಕೋಚ ಆಯ್ತು. ಕೆಲವು ಜನಗಳಂತೂ ಅವನಿಗೆ ಬೈದು ಓಡಿಸ್ತಿದ್ರು. ಆದ್ರೆ ಅವನು ಮುಂದೆ ತನ್ನ ಜೀವನ ಬದಲಿಸೋದಕ್ಕೆ ಇದೊಂದೇ ಅವಕಾಶ ಇದ್ದಿದ್ದು. ಕೊನೆಗೂ ಪ್ರಯತ್ನ ಮಾಡ್ತಾ ಮಾಡ್ತಾ ಅವನು 10 ಅಪರಿಚಿತ ವ್ಯಕ್ತಿಗಳ ಹೆಸರು ಮತ್ತೆ ಅವರ ಬಗ್ಗೆ ತಿಳ್ಕೊಂಡ. ಸಂಜೆ ಯಾವಾಗ ಗೌತಮ್ ಬುದ್ಧರ ಹತ್ರ ಬಂದು ತಲುಪದ್ನೋ ಆಗ ಸಂತೋಷದಿಂದ ಅವನು ಗೌತಮ್ ಬುದ್ಧರಿಗೆ ಹೇಳ್ದ, ಇವತ್ತಿನ ಕೆಲಸ ಅವನು ತುಂಬಾ ಚೆನ್ನಾಗಿ ಮಾಡಿರೋದು ಮತ್ತೆ ಕೆಲವು ಜನ ಅವನು ಸ್ನೇಹಿತರಾಗಿರೋದನ್ನು ಹೇಳ್ದ. ಬೇರೆ ದಿನ ಮತ್ತೆ ಆ ಹುಡುಗ ಗೌತಮ್ ಬುದ್ಧರ ಹತ್ರ ಹೋಗಿ ತಲುಪ್ತ. ಆಗ ಗೌತಮ್ ಬುದ್ಧ ಅವನಿಗೆ ಹೇಳಿದ್ರು, ಇವತ್ತಿನ ಕೆಲಸ ನೀನು ಆಶ್ರಮದಲ್ಲಿರೋ 10 ಶಿಷ್ಯರಿಗೆ ಭಾಷಣ ಕೊಡ್ತಾ ಅವರಿಗೆ ನೀರಿನ ಉಪಯೋಗದ ಬಗ್ಗೆ ಓದಿಸು. ಗೌತಮ್ ಬುದ್ಧನ ಈ ಮಾತನ್ನ ಕೇಳಿ ವ್ಯಾಪಾರಿಯ ಮಗ ತಬ್ಬಿಬ್ಬಾಗೋದ. ಅದಕ್ಕೆ ಅವನು ಹೇಳ್ದ, ನೀವು ನನ್ನಿಂದ ಯಾವ ರೀತಿ ಕೆಲಸ ಮಾಡಿಸ್ತಿದ್ರಾ? ನಾನು ನನ್ನ ವಿದ್ಯಾಭ್ಯಾಸನೇ ಪೂರ್ತಿ ಮಾಡೋದಕ್ಕಾಗ್ಲಿಲ್ಲ ಅಂದ್ಮೇಲೆ ಆಗ ಈ ಕೆಲಸ ಹೇಗ್ ಮಾಡೋದಕ್ಕಾಗತ್ತೆ? ಆಗ ಗೌತಮ್ ಬುದ್ಧ ಹೇಳಿದ್ರು, ಸರಿ, ಹಾಗಾದ್ರೆ ನಾನು ನಿನಗೆ ಉಪಾಯನೂ ಹೇಳಲ್ಲ. ವ್ಯಾಪಾರಿಯ ಮಗ ಆಗ ಬೇಡ್ಕೊಳ್ತಾ ಹೇಳ್ದ, ನಿಮ್ಗೂ ಗೊತ್ತು ನನ್ನ ವಿದ್ಯಾಭ್ಯಾಸ ನಿಂತಿರೋದು, ಹೀಗಿದ್ದಾಗ ನಾನು ಹೇಗೆ ಆ ಹುಡುಗರಿಗೆ ಭಾಷಣ ಕೊಡೋದಕ್ಕಾಗತ್ತೆ? ಗೌತಮ್ ಬುದ್ಧರು ನಗ್ತಾ ಹೇಳಿದ್ರು, ಇದು ಕೇವಲ ನನಗೆ ಮಾತ್ರ ಗೊತ್ತು ನಿನ್ನ ವಿದ್ಯಾಭ್ಯಾಸ ಪೂರ್ತಿ ಆಗಿಲ್ಲ ಅಂತ. ಆ ಹುಡುಗರಿಗೆ ಇದು ಗೊತ್ತಿಲ್ಲ. ನೀನು ದಿನ ನಿನ್ನ ಜೀವನದಲ್ಲಿ ಹೇಗೆ ನೀರಿನ ಉಪಯೋಗ ಮಾಡ್ತೀಯೋ ಈ ಮಾತುಗಳನ್ನೇ ಹೋಗಿ ಆ ಹುಡುಗರಿಗೆ ಹೇಳಬೇಕು. ಕೊನೆಯಲ್ಲಿ ವ್ಯಾಪಾರಿಯ ಮಗನ ಹತ್ರ ಯಾವುದೇ ದಾರಿ ಇಲ್ಲದೆ ಇರೋ ಕಾರಣದಿಂದ ಅವನು ಧೈರ್ಯ ಮಾಡಿ ಆ ಹುಡುಗರ ಹತ್ರ ಹೋಗ್ತಾನೆ. ಶುರುಲಂತೂ ಅವನು ಕೈಕಾಲು ನಡುಕ್ತಿತ್ತು. ಆದ್ರೂ ಅವನು ನೀರಿನ ವಿಶೇಷತೆ ಬಗ್ಗೆ ಹೇಳೋದು ಮುಂದುವರಿಸ್ತಾ ಅವನು ಆ ಹುಡುಗರಿಗೆ ನೀರಿನ 5 ವಿಶೇಷತೆಗಳ ಬಗ್ಗೆ ಹೇಳಿ ಬೇಗ ಅಲ್ಲಿಂದ ಓಡ್ ಬಂದ. ಮತ್ತೆ ಗೌತಮ್ ಬುದ್ಧರ ಹತ್ರ ಬಂದು ಹೇಳ್ದ, ತುಂಬಾ ಹೆಚ್ಚು ಹೆದರಿಕೆ ಆಗ್ತಿತ್ತು, ಆದ್ರೂ ನಾನು ಆ ಹುಡುಗರಿಗೆ ನೀರಿನ 5 ವಿಶೇಷತೆಗಳ ಬಗ್ಗೆ ಹೇಳ್ದೆ. ಅದಕ್ಕೆ ಗೌತಮ್ ಬುದ್ಧರು ಹೇಳಿದ್ರು, ಮತ್ತೊಂದು ಸರಿ ಹೋಗಿ ಪ್ರಯತ್ನ ಮಾಡು. ಆಗ ವ್ಯಾಪಾರಿ ಮಗ ಮತ್ತೊಂದು ಸರಿ ಧೈರ್ಯ ಮಾಡಿ ಆ ಹುಡುಗರಿಗೆ ನೀರಿನ ವಿಶೇಷತೆಗಳ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ದ. ಈ ಸರಿ ವ್ಯಾಪಾರಿಯ ಮಗನಿಗೆ ಸ್ವಲ್ಪನೂ ಹೆದರಿಕೆ ಆಗ್ತಿರ್ಲಿಲ್ಲ. ಅವನು ಪೂರ್ತಿ ಆತ್ಮವಿಶ್ವಾಸದಿಂದ ಆ ಹುಡುಗರಿಗೆ ನೀರಿನ ಮಹತ್ವಗಳ ಬಗ್ಗೆ ವಿಸ್ತಾರದಿಂದ ತಿಳಿಸ್ತಿದ್ದ. ಆಗ ಗೌತಮ್ ಬುದ್ಧರು ಅವನಿಗೆ ಹೊಗಳ್ತಾ ಹೇಳಿದ್ರು, ನಿನ್ನಲ್ಲಿ ನಿಜವಾಗ್ಲೂ ಧೈರ್ಯ ಇದೆ. ಗೌತಮ್ ಬುದ್ಧರಿಂದ ಪ್ರಶಂಸನೆ ಕೇಳಿ ಆ ಹುಡುಗನಿಗೆ ತುಂಬಾ ಖುಷಿ ಆಯ್ತು. ಆ ಹುಡುಗ ಯಾವಾಗ 3ನೇ ದಿನ ಗೌತಮ್ ಬುದ್ಧರ ಹತ್ರ ಬಂದು ಆಗ ಅವ್ರು ಹೇಳಿದ್ರು, ಇವತ್ತಿನ ಕೆಲಸ ಸ್ವಲ್ಪ ನನಗೆ ವಿಚಿತ್ರ ಅನ್ಸ್ಬೋದು. ಅದೇನಂದ್ರೆ ಇವತ್ತು ನೀನು ನಿನ್ನ ತಂದೆಗೆ ಭೇಟಿ ಆಗೋದಕ್ಕೆ ಹೋಗ್ಬೇಕು. ಗೌತಮ್ ಬುದ್ಧರ ಮಾತನ್ನ ಕೇಳಿ ಆ ಹುಡುಗ ಇನ್ನೂ ತುಂಬಾ ಹೆದರೋದ. ಇಲ್ಲ, ನಾನು ನನ್ನ ತಂದೆ ಮುಂದೆ ಹೋಗಲ್ಲ. ಗೌತಮ್ ಬುದ್ಧ ಹೇಳಿದ್ರು, ಸರಿ, ಹಾಗಾದ್ರೆ ನಾನು ನಿನಗೆ ಆ ಉಪಾಯನೂ ಹೇಳಲ್ಲ. ಇದರ ಕಾರಣದಿಂದ ಕೊನೆಗೂ ಆ ಹುಡುಗ ಬುದ್ಧರ ಮಾತನ್ನ ಒಪ್ಪಲೇಬೇಕಾಯ್ತು. ಗೌತಮ್ ಬುದ್ಧ ಅವರಿಗೆ ಅರ್ಥ ಮಾಡಿಸಿದ್ರು, ನಿನ್ನ ತಂದೆ ಹತ್ರ ಹೋಗಿ ಅವರಿಗೆ ಕ್ಷಮೆ ಕೇಳು, ಮತ್ತೆ ನನಗೆ ಮತ್ತೊಂದು ಅವಕಾಶ ಕೊಡಿ ಅಂತ ಕೇಳ್ಕೊ. ಯಾಕಂದ್ರೆ ನೀನು ನಿನ್ನನ್ನ ಬುದ್ಧಿವಂತ ಅಂತ ಸಾಬೀತ್ ಮಾಡೋದಕ್ಕೆ. ಅದೇ ರೀತಿ ಆ ಹುಡುಗ ತುಂಬಾ ಧೈರ್ಯ ಮಾಡಿ ತನ್ನ ತಂದೆ ಹತ್ರ ಹೋಗಿ ಅವರಿಂದ ಕ್ಷಮೆ ಕೇಳ್ದ. ಮತ್ತೆ ವ್ಯಾಪಾರಿ ತನ್ನ ಮಗನನ್ನ ಕ್ಷಮಿಸಿದ. ಜೊತೆಗೆ ಅವನಿಗೆ ಮತ್ತೊಂದು ಅವಕಾಶ ಕೊಡೋದಕ್ಕೂ ತಯಾರಾದ್ರು. ವ್ಯಾಪಾರಿಯ ಮಗ ಗೌತಮ್ ಬುದ್ಧರ ಹತ್ರ ಬಂದು ಯಾವಾಗ ಉಪಾಯದ ಬಗ್ಗೆ ಕೇಳಿದ್ನೋ ಆಗ ಗೌತಮ್ ಬುದ್ಧರು ಹೇಳಿದ್ರು, ನೀನೇ ಸ್ವತಃ ನಿನ್ನ ಉಪಾಯನ ಕಂಡು ಹಿಡ್ದಿದ್ಯಾ. ನೀನು ಯಾರ ಜೊತೆನೂ ಮಾತಾಡೋದಕ್ಕಾಗ್ತಿರ್ಲಿಲ್ಲ, ನಾಚ್ಕೊಳ್ತಿದ್ದೆ. ಅದೆಲ್ಲ ನಿನ್ನ ಮನಸ್ಸಲ್ಲಿ ಕುಳಿತಿರೋ ಹೆದರಿಕೆ ಇತ್ತು. ನಮ್ಮಲ್ಲಿ ಎಷ್ಟು ಆತ್ಮವಿಶ್ವಾಸ ಇದೆ ಮತ್ತೆ ನಮ್ಮ ಒಳಗೆ ಎಷ್ಟು ಹೆದರಿಕೆ ಇದೆ ಅನ್ನೋದು ಕೇವಲ ನಮಗೆ ಮಾತ್ರ ಗೊತ್ತಿರುತ್ತೆ. ಇದೆಲ್ಲ ಹೊರಗಿನ ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲ. ಈ ಹೊರಗಿನ ಜಗತ್ತಲ್ಲಿ ನಮ್ಮನ್ನ ನಾವು ಯಾವ ರೀತಿ ತೋರಿಸ್ಕೊಳ್ತೀವೋ ಜನ ಕೂಡ ನಮ್ಮನ್ನ ಅದೇ ರೀತಿ ಅರ್ಥ ಮಾಡ್ಕೋತಾರೆ. ಏನಾದ್ರೂ ನಿನ್ನಲ್ಲಿ ಆತ್ಮವಿಶ್ವಾಸ ಇಲ್ಲದೆ ಇದ್ರೆ
ಆಗ ನೀನು ಅಪರಿಚಿತ ವ್ಯಕ್ತಿಗೆ ಆತ್ಮವಿಶ್ವಾಸ ಇರೋ ಹಾಗೆ ತೋರಿಸ್ಕೊಂಡ್ರು ಆಗ ಯಾರಿಗೂ ಗೊತ್ತೇ ಆಗಲ್ಲ ನೀನು ಯಾರು ಅಂತ. ಆ ಹುಡುಗ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ ಇಲ್ಲಿ ಗೌತಮ್ ಬುದ್ಧರು ಅವನಿಗೆ ಹೇಳ್ತಿರೋದು. ಮತ್ತೆ ಅವನು ಗೌತಮ್ ಬುದ್ಧರಿಗೆ ಧನ್ಯವಾದ ಹೇಳಿ ಅವರಿಗೆ ಭಾಷೆ ಕೊಟ್ಟ ಅವನು ಜೀವನದಲ್ಲಿ ಸಫಲನಾಗಿ ತೋರಿಸ್ತಾನೆ ಅಂತ. ಸ್ನೇಹಿತರೆ, ನಿಮಗೂ ಕೂಡ ಜನರ ಜೊತೆ ಮಾತಾಡೋಕೆ ನಾಚಿಕೆ, ಭಯ ಮತ್ತೆ ಕಾನ್ಫಿಡೆನ್ಸ್ ಕಡಿಮೆ ಇದ್ರೆ ನಾನ್ ನಿಮಗೆ ಮತ್ತೊಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ನೀವು ಯಾರ ಜೊತೆ ಆದ್ರೂ ಕಾನ್ಫಿಡೆಂಟ್ ಮತ್ತೆ ಧೈರ್ಯದಿಂದ ಮಾತಾಡೋಕೆ ಫಸ್ಟ್ ಡೈಲಿ ನೀವು ಮಿನಿಮಮ್ 5 ಜನರ ಜೊತೆ ಮಾತಾಡಬೇಕು. ನಿಮ್ಮ ಸ್ನೇಹಿತರು ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟು. ನೀವು ಸ್ಕೂಲ್ ಅಥವಾ ಕಾಲೇಜಲ್ಲಿ ಇದ್ರೆ ಬೇರೆ ಕ್ಲಾಸ್ ಹುಡುಗರ ಜೊತೆ ಮಾತಾಡೋಕೆ ಪ್ರಯತ್ನ ಮಾಡಿ. ಕಾಲೇಜಲ್ಲಿ ಇದ್ರೆ ಬೇರೆ ಸ್ಟ್ರೀಮ್ ಅವ್ರ ಜೊತೆ ಮಾತಾಡಿ ಪರಿಚಯ ಮಾಡ್ಕೊಳ್ಳಿ. ಏನಾದ್ರೂ ನಿಮಗೆ ಹೇಗೆ ಕಮ್ಯುನಿಕೇಟ್ ಮಾಡೋದು ಅಂತ ಸರಿಯಾಗಿ ಗೊತ್ತಿಲ್ಲ ಅಂದ್ರೆ ಅದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ಮತ್ತೆ ನೀವು ಹುಡುಗರ ಜೊತೆ ಕಾನ್ಫಿಡೆಂಟ್ ಆಗಿ ಮಾತಾಡ್ತೀರಾ ಅಂದ್ರೆ ಆಗ ಹುಡುಗಿಯರ ಜೊತೆ ಮಾತಾಡಿ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ನೋಟ್ಸ್ ಕೇಳದಿರಬಹುದು. ಹೀಗೆ ಸಣ್ಣ ವಿಚಾರಗಳು. ಆಗ ನಿಮ್ಮ ನಾಚಿಕೆ ಕಡಿಮೆ ಆಗುತ್ತೆ, ಕಾನ್ಫಿಡೆನ್ಸ್ ಹೆಚ್ಚುತ್ತೆ. ಸ್ಪೋರ್ಟ್ಸ್ ಮತ್ತೆ ಕಾಂಪಿಟಿಷನ್ ಅಲ್ಲಿ ಕಾಂಪೀಟ್ ಮಾಡಿ. ಇದು ಒಂದು ರೀತಿ ಇದೆ ನಿಮ್ಮ ಭಯ ಮತ್ತೆ ನಾಚಿಕೆನ ಓಡಿಸೋಕೆ. ಮತ್ತೆ ಐ ಹೋಪ್ ನೀವು ಈ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಅಕ್ಸೆಪ್ಟ್ ಮಾಡಿರೋರು ಕಮೆಂಟ್ಸ್ ಅಲ್ಲಿ ಥಮ್ಸ್ ಅಪ್ ಕೊಡಿ. ನನಗೂ ಗೊತ್ತಾಗುತ್ತೆ ಯಾರ್ಯಾರು ಅಕ್ಸೆಪ್ಟ್ ಮಾಡಿದೀರಾ ಅಂತ. ಐ ಹೋಪ್ ಗೌತಮ್ ಬುದ್ಧರ ಈ ಸಂದೇಶ ನಿಮಗೆ ಉಪಯೋಗ ಆಗಿದೆ ಅನ್ಕೊಂಡಿದ್ದೀನಿ. ಪ್ಲೀಸ್ ಈ ವಿಡಿಯೋನ ನಿಮ್ಮ ಸ್ನೇಹಿತರು ಮತ್ತೆ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗಲಿ. ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.